ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ, ವಾರದಲ್ಲೇ ಮದುವೆ. ಮತ್ತೊಂದು ಮದುವೆಯಾಗೋದಕ್ಕೆ ಮೊದಲ ಗಂಡನನ್ನ ಬಿಟ್ಟ ಪತ್ನಿ. ಹೆಂಡತಿಯೂ ಇಲ್ಲ, ಮಗುನೂ ಇಲ್ಲ. ಮೊದಲ ಗಂಡನ ಕತೆ ಏನು? ಬೆಂಗಳೂರಲ್ಲಿ ಒಂದು ವಿಚಿತ್ರ ಪ್ರೇಮ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದ ಒಂದೇ ವಾರಕ್ಕೆ ಮಹಿಳೆ ಮದುವೆಯಾಗಿದ್ದಾರೆ. ಆದರೆ ಈ ಮಹಿಳೆಗೆ ಆಲ್ರೆಡಿ ಒಂದು ಮದುವೆಯಾಗಿತ್ತು. ಪತಿರಾಯನಿಗೆ ಕೈ ಕೊಟ್ಟು ಪ್ರಿಯಕರನ ಕೈ ಹಿಡಿದಿದ್ದಾರೆ ಮಹಿಳೆ. ಇನ್ಸ್ಟಾದಲ್ಲಿ ಆ ಮದುವೆಯ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ನಂತರ ಈ ಮಹಿಳೆಯ ಪತಿಗೆ ಗೊತ್ತಾಗಿದ್ದು, ನನ್ನ ಪತ್ನಿಗೆ ಮದುವೆ ಆಯಿತು ಮತ್ತೊಂದು ಅಂತ. ನೆಲಮಂಗಲದ ರಾಘವೇಂದ್ರ ನಗರದಲ್ಲಿ ಈ ಮಹಿಳೆ ವಾಸ ಇದ್ರು. ಸದ್ಯ ಗಂಡ ಸ್ಟೇಷನ್ ಮೆಟ್ಟಿಲು ಹತ್ತಿದ್ದಾರೆ. ನೆಲಮಂಗಲ ಟೌನ್ ಠಾಣೆಯಲ್ಲಿ NCR ಅಂದರೆ ಗಂಭೀರ ಸ್ವರೂಪವಲ್ಲದ ಪ್ರಕರಣ ದಾಖಲಾಗಿದೆ. ಫೋಟೋ ಗಮನಿಸ್ತಾ ಇದ್ದೀರಿ. ಇವರೇ ಈ ಮಹಿಳೆ ಅಂದರೆ ನೇತ್ರಾವತಿ ಅಂತ ಅವರ ಹೆಸರು. ನೇತ್ರಾವತಿಯ ಮೊದಲ ಗಂಡ ರಮೇಶ್ ಅಂತ ಹೆಸರು. ಮೋಸ ಹೋದವರು ಈ ಕೇಸಲ್ಲಿ. ಸದ್ಯ ಅವರು ಸ್ಟೇಷನ್ ಮೆಟ್ಟಿಲು ಹತ್ತಿದ್ದಾರೆ. ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನು 13 ವರ್ಷದ ಹಿಂದೆ ಮಹಿಳೆಗೆ ಈ ರಮೇಶ್ ಜೊತೆಗೆ ಮದುವೆಯಾಗಿತ್ತು. ಇತ್ತೀಚೆಗೆ ಒಂದು ವಾರದ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತೊಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಆ ಪರಿಚಯ ಪ್ರೇಮವಾಗಿ ಬದಲಾಗಿ ಮಹಿಳೆ ಮದುವೆಯಾಗ್ತಾರೆ. ಆದರೆ ಮದುವೆಯಾಗೋದಕ್ಕಿಂತ ಮುಂಚೆ ಡಿವೋರ್ಸ್ ಏನಾದರೂ ಕೊಟ್ರಾ ಅಂತ ಕೇಳಿದ್ರೆ ಅದಿಲ್ಲ. ಡಿವೋರ್ಸು ಅಂದರೆ ವಿಚ್ಛೇದನ ಕೊಡದೆ ಎರಡನೇ ಮದುವೆ ಆಗಿದ್ದಾರೆ. ಎರಡನೇ ಮದುವೆಯ ವಿಡಿಯೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆದ ಬೆನ್ನಿಗೆ ಗಂಡನಿಗೆ ಗೊತ್ತಾಗಿದೆ ನನ್ನ ಹೆಂಡತಿಗೆ ಮತ್ತೊಂದು ಮದುವೆ ಆಗಿದೆ ಅನ್ನೋದು. ಸರ್ ನಾನು 13 ವರ್ಷ ಆಯ್ತು ಸರ್ ಮದ್ವೆ ಆಗಿ. ನಾವು ಅನ್ಯೋನ್ಯವಾಗಿದ್ವಿ, ಏನು ಪ್ರಾಬ್ಲಮ್ ಇರ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ. ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರೋಗಿದ್ದಾರೆ. ನಾವು ಹಿಂಗೆ ನಮ್ಮ ರಿಲೇಷನ್ ತೋರಿಸಿ ಮದುವೆ ಮಾಡಿದ್ರು ಅವಳನ್ನ, ಹುಡುಗಿನ. ಅವಳು ಇವಾಗ 13 ವರ್ಷದಿಂದ ಇದ್ದು ಏನು ನಮ್ ಪ್ರಾಬ್ಲಮ್ ಇಲ್ಲ. ಇವಾಗ ಒಂದು 15 ದಿವಸದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ. ತೊಪ್ಪ ಅವ್ರಪ್ಪ ಹೊತ್ತಿ ಅವನಿಗೆ ಹೊಡಿತಾನೆ, ಟಾರ್ಚರ್ ಕೊಡ್ದೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಆಚೆ ಆಗಿದ್ಲು. ವಿಷ ಕುಡಿದೀನಿ, ಪಾಲಿಡಾಲ್ ಕುಡಿದೀನಿ ಅಂತ ಆಚೆ ಹಾಕಿದ್ಲು. ಅವ್ರ ಪೊಲೀಸವರು 3 ತಿಂಗಳು ಟೈಮ್ ಕೊಟ್ಟಿದ್ರು. ಇದು ರೂರಲ್ಲು KBD ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರು 3 ತಿಂಗಳು ಟೈಮ್ ಕೊಟ್ಟಿದ್ರು. ನೋಡಮ್ಮ ಗಂಡ ಹೆಂಡತಿ ವಿಚಾರ ಅದು ಏನು ಅನ್ಸರ್ಸ್ಕೊಂಡವ್ರಿ. ಅವ್ರು ಬಾಡಿಗೆ ಕಟ್ಟಕ್ಕೆಲ್ಲ ಹೇಳಿದ್ರು, ಬಾಡಿಗೆ ಸಂಘ ಪಂಗ ಏನವೆಲ್ಲ ಕಟ್ಟಕ್ಕೆ ಹೇಳಿದ್ರು. ನಾವು ಚೆನ್ನಾಗಿ ನೋಡ್ಕೊತಾ ಇದ್ವಿ. ಆಮೇಲೆ ಇವಳು ಬಂದು ಕಂಪ್ಲೇಂಟ್ ಕೊಟ್ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದು ವಾರಕ್ಕೆ ಮದುವೆ ಮಾಡ್ಕೊಂಡವಳು ಇನ್ನೊಬ್ಬನ. ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಟು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡಿದ್ದಾಳೆ. ನನಗಾಗಿರೋ ಇದು 13 ವರ್ಷದಿಂದ ಚೆನ್ನಾಗಿ ನೋಡಿ ನಾವೆಲ್ಲ ಚೆನ್ನಾಗಿದ್ವಿ. ತಪ್ಲಿ ಹುಡುಗಿ ಅಂತೆಲ್ಲ ಚೆನ್ನಾಗಿ ತಂದು ಹಾಕೊಂಡಿ, ನಮ್ಮ ಮಗನು ಚೆನ್ನಾಗೆಲ್ಲ ಸಾಕಂಡು ನಾವಿದ್ವಿ. ಇವಾಗ ನಮಗೆ ಮೋಸ ಮಾಡಿ ಹೋಗಿದ್ದಾಳೆ. ಅದ್ ಪರಿಹಾರ ಏನು ಅಂತ ಸಿಗ್ಬೇಕು ಸರ್. ಬೇರೆ ಯಾರಿಗೆ ನಮ್ಮಂತವ್ರು ಇದು ಅರೇಂಜ್ ಮ್ಯಾರೇಜ್ ಸರ್. ನಮ್ಮವ್ರು ಎಲ್ಲ ಸಂಬಂಧಿಕರೆಲ್ಲ ನೋಡಿ ಎಲ್ಲ ರಾಜವರ್ಷಾಗಿ ಇದು ಯಡಿಯೂರು ಇದ್ರಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರಲ್ಲಿ ಮದುವೆ ಮಾಡಿದ್ರು. ಯಡಿಯೂರಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಅವ್ರ ಕಡೆಯವರೆಲ್ಲ ಒಪ್ಪಿ, ನಮ್ ಕಡೆ ಎಲ್ಲ ಒಪ್ಪಿ. ಅವ್ರೇನಂತ ನಮಗೆ ಅವ್ನು ಯಾರು ಸರ್, ಅವ್ನು ಇವಾಗ ಮದುವೆ ಮಾಡ್ಕೊಂಡ್ರೆ ಯಾವ ಊರು ಅಂತ ಗೊತ್ತಿಲ್ಲ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಗಳು ಸಿಗ್ತಾವ ನಮ್ಗೆ. ಇವಾಗ ಒಂದು ವಾರದ ಮುಂಚೆ ಮದುವೆ ಮಾಡ್ಕೊಂಡಿರೋದು ಸರ್. ನಾವು ಅವ್ರ ಕಡೆ ಎಲ್ಲ ಒಪ್ಪಿ ಪಪ್ಪಿ ಮಾಡಿದ್ರು. ನಾವು ತಪ್ಲಿ ಮಕ್ಳೆ. ನಮಗೂ ತಂದೆ ಎಲ್ಲ ತೀರೋದ್ರು. ನಮ್ಮ ಅಮ್ಮ ಚಿಕ್ಕ ಮಕ್ಳು ತೀರೋಗವ್ರೆ. ನಮ್ಮ ತಾಯಿ ಇದಾರೆ, ಚಿಕ್ಕವ್ರು ನಮ್ಮ ತಾಯಿ ಇದಾರೆ. ಅವರೆಲ್ಲ ನೋಡಿ ಮಾಡಿತ್ತು ತಪ್ಲಿ ಹುಡುಗಿ ಅಂತ. ಅವ್ರೇನು ಮನೆ ತನಕ ಮಾಡ್ಕೊಂಡಿದ್ರು ನನ್ನ ಅಪ್ಪ. ಲಾಯರ್ ಮುಖಾಂತರ ಬಂದವ. ಅವಳು ಮದ್ವೆ ಆಗಿರೋ ಹುಡುಗ ಬಂದಿಲ್ಲ ಸರ್. ಅವ್ನು ಯಾರೋ ಜೊತೆಲಿ ಒಬ್ಬ ಹುಡುಗ ಫ್ರೆಂಡ್, ಅವ್ನು ಮದ್ವೆ ಆಗಿರೋ ಹುಡುಗನ್ ಫ್ರೆಂಡ್ ಬಂದವನೆ. ಅವಳು ನನ್ನ ಹೆಂಡತಿ ಒಬ್ಳು ಬಂದಿಲ್ಲ, ಮಗ ಬಂದಿಲ್ಲ. ಮಗನ್ ಏನ್ ಮಾಡೋರು ಅಂತ ಗೊತ್ತಿಲ್ಲ. ಮಗನ್ ಎಲ್ ಮಾಡಗವ್ರು. ಮಗ ಬೇಕು ಸರ್. ಅವ್ನ್ ಬಿಟ್ಟು ನಾನಿಲ್ಲ, ಮಗ ಬೇಕು. ಇವಳು ಎಲ್ ಮುಚ್ಚಿ ಮಾಡ್ಕೊಳ ಬಂದಿಲ್ಲ ಮಗನ್ನ. ಇವಳು ಜಮೀನು ಎಲ್ಲ ಅಡ ಮಾಡಿ ಮದುವೆ ಮಾಡ್ಕೊಂಡು ನನಗೆ ಮೋಸ ಮಾಡಿ ಹೋಗಲ್ ಸರ್. ನಾನ್ ಜಮೀನೆಲ್ಲ ಮಾಡಿಸಿ ನಾನ್ ಕಷ್ಟಪಟ್ಟು ದುಡ್ದು ಮಾಡ್ಕೊಟ್ಟಿದ್ದೆ ಹೆಂಡತಿ ಮಗ ಚೆನ್ನಾಗಿರ್ಲಿ ಅಂತ. ಇಲ್ಲ ಮಾರ್ಕೊಂಡ್ ತಿನ್ನಂಗಿದ್ರೆ ಯಾವತ್ತೋ ತಿನ್ನಿವ್ ನಾನು. ಇವಳೆಲ್ಲ ಮೋಸ ಮಾಡಿ ಜಮೀನ್ ಐತಲ್ ಹೋಗ್ಬಿಟ್ಟು ಅವ್ನ್ ಜಮೀನ್ ಆಸೆಗೋಸ್ಕರ ಇವ್ಳು ಮದುವೆ ಮಾಡ್ಕೊಂಡಿರೋದು. ಹೌದು ಸರ್. ಇವಾಗ ಅವ್ರ ಅಪ್ಪನ ಮನೆಯಿಂದ ಬಂದಿತ್ತು. ಅವ್ರು ನಮ್ಗೆ ರೈಟ್ಸ್ ಇಲ್ಲ. ಅದ್ ಹಂಗಾಗಿ ಹೆಂಡತಿ ಹೆಸರು ಮಾಡ್ಕೊಟ್ಟಿದೆ. ಇವಾಗ 50 ಲಕ್ಷ ರೂಪಾಯಿ ಬೆಳೆ ಬಾಳ್ತದೆ. ನಾವು ಏನೋ ನಮ್ನು ಮನೆ ತನಕ ಮಾಡ್ಕೊಂಡಿದ್ರು. ಅಪ್ಪ ಅಮ್ಮ ಇಲ್ಲ, ನೀನೇ ಮನೆ ಮಗ ಅಂದ್ಬಿಟ್ಟು ಮದುವೆ ಮಾಡಿ ಕೊಟ್ಟಿತ್ತು ಅವಳನ್ನ. ನಾವು ಕಷ್ಟಪಟ್ಟೆಲ್ಲ ದುಡ್ದು ಅವಳಿಗೆ ಏನು ಸಂಸಾರಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಹೈಫೈಯಾಗಿ ಜೀವನ ಮಾಡ್ತಿದ್ವಿ. ನಮ್ಗೇನು ಪ್ರಾಬ್ಲಮ್ ಇರ್ಲಿಲ್ಲ. ಸಾಲ ಪಾಲ ಎಲ್ಲ ಇದ್ರು. ಅವಳಿಗೇನು ನಾವೇನು ಹಿಂಸೆ ಕೊಡ್ಲಿ, ಎಲ್ಲೂ ದುಡ್ಕೊಂಬಂದು ಅವಳು 13 ವರ್ಷದಿಂದ ಎಲ್ಲೂ ಕೆಲಸ ಮಾಡಿಲ್ಲ. ಚೆನ್ನಾಗಿ ನೋಡ್ಕೊಂಡಿದ್ವಿ. ಇವಳು ನನ್ನ ಬಿಟ್ಟು ಇನ್ನೊಬ್ಬನ ಮದುವೆ ಮಾಡ್ಕೊಂಡು ನನಗೆ ಮೋಸ ಮಾಡಿ ಹೋಗಿದ್ದಾಳೆ ಸರ್. ಏನ್ ನೋಡಿ ಸರ್, 15 ದಿನದಿಂದ ಅವಳು ಕಂಪ್ಲೇಂಟ್ ಕೊಟ್ಟಿದ್ಲು.
ನನ್ನ ಮಗನು ಮೋಸ ಮಾಡ್ಬಿಟ್ಟು ಇವಾಗ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ. ಇಲ್ಲಿ ನ್ಯಾಯ ಕೇಳಕ್ ಬಂದಿದ್ಕೆ ಲಾಯರ್ ಕಡೆಯಿಂದ ಬಂದಿದ್ದಾಳೆ ಕೋರ್ಟ್ ಅಲ್ಲಿ. ನಾನು ಇದು ತಗೋತೀನಿ ಅಂತಾಳೆ. ಅಮಾಯಕನ್ಗೆ ಮೋಸ ಮಾಡಿ ಈ ತರ 1 ವಾರದಿಂದ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಸರ್. ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮಗ ತಬ್ಲಿ ಮಗ, ಅವನು ಅಪ್ಪ ಅಮ್ಮ ಇಲ್ಲ, ಹುಡುಗನ್ಗೆ ನಾವೇ ನಿಂತು ಮದುವೆ ಮಾಡಿದ್ದ. ಇವಾಗ ಅವನು ಮೋಸ ಮಾಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ, ನನ್ನ ಇಷ್ಟ, ನೀವ್ ಯಾರು ಕೇಳಕ್ಕೆ ಅಂತ ಹೇಳ್ತಾಳೆ. ಏನು ಹೇಳಿದ್ರು ನಮ್ಮ ಮಾತುಗಳು ಏನು ಕೇಳ್ತಾ ಇಲ್ಲ ಅವಳು. ಮಾತಾಡಕ್ ಬಿಡ್ಲಿಲ್ಲ ಸರ್. ಲಾಯರ್ ಕಡೆಯಿಂದ ಬಂದ್ರೆ ಲಾಯರ್ ಮಾತಾಡ್ಬೇಡ್ರಿ ಅಂತ ಕೇಳ್ತಾರೆ. ಬಟ್ಟೆ ಬೇರೆ ತಗೊಂಡು ಹೋಗಕ್ಕೆ ಅಂತ ಬಂದು ಬೀಗ ಹೊಡಿಯಕ್ ಹೋಗಿದ್ಲು ಲಾಯರ್ ಕಡೆಯಿಂದ. ಮಗ ಎಲ್ಲಿಕ್ಕಿದ್ದಾಳೆ ಅಂತ ಗೊತ್ತಿಲ್ಲ. ಮದುವೆ ಆಗಿ ನಾನು ಕರ್ಸಿಲ್ಲ ಸರ್. ಇವ್ರು ಯಾರು ಮದುವೆ ಆಗಿರೋ ಹುಡುಗನ್ ಕರ್ಸಿಲ್ಲ. ಅವಳೊಬ್ಳು ಬಂದ್ರೆ ಒಳಗಡೆ ಇದ್ದಾಳೆ, ಅವ್ರು ಆಚೆ ಕರ್ಕೊ ಬರ್ತಾ ಇಲ್ಲ. ಆಚೆ ಅವಳನ್ನ ದಯವಿಟ್ಟು ಮುಂದೆಗಡೆ ಮಾತಾಡ್ಸ್ಬೇಕು ಸರ್. ನೀವು ನಮ್ಗೆ ನ್ಯಾಯ ಕೊಡ್ಸಿ ಸರ್. 13 ವರ್ಷದಿಂದ ಮದುವೆ ಆಗಿರೋದು. 15 ದಿನದಿಂದ ಈ ಕೆಲಸ ಮಾಡಿದಾಳೆ ಸರ್. 1 ವಾರದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಆಗಿರೋದಂತೆ ಸರ್. ರೆಕಾರ್ಡಿಂಗ್ ಎಲ್ಲ ಇದೆ ಸರ್. ಬೇರೆ ಕಡೆ ಮಾತಾಡಿದಾಳೆ. ನನ್ಗೇನಾಯ್ತೋ ಗೊತ್ತೇ ಇಲ್ಲ, ನನ್ಗೇನೋ ಆಗೋಯ್ತು, ನಾನು ಅದಕ್ಕೆ ಹೋಗಿ ಮದುವೆ ಮಾಡ್ಕೊಂಬಿಟ್ಟೆ, ನನ್ಗೆ ಗೊತ್ತಿಲ್ಲ, ನಾನು ವಾಪಸ್ ಬಂದ್ಬಿಡ್ತಿದ್ದೆ ಅಂತೆಲ್ಲ ಮಾತಾಡಿ ರೆಕಾರ್ಡಿಂಗ್ ಐತೆ. 1 ವಾರಕ್ಕೆ ಸರ್, 1 ವಾರಕ್ಕೆ ಲವ್ ಆಗಿರೋದಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಬಿಟ್ಟ ಮೇಲೆ ಸರ್ ನಮಗೂ ಗೊತ್ತಾಗಿದ್ದು. ಎಲ್ಲ ಮನೆಗಿದ್ದಾಳೆ ಅಂತ ನಾವು ಅನ್ಕೊಂಡ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.